ಮರೆಯುತ್ತೇವೆ ಎಂದರೂ ಮರೆಯಕೂಡದ 11 ಮಂದಿಯನ್ನ ಬಲಿ ಪಡೆದ ಭಟ್ಕಳದ ಭೀಕರ ದುರಂತದಲ್ಲಿ ಒಂದು ಜೀವ ಪಾರಾಗಿತ್ತು. ಆ ಜೀವದ ಹೆಸರು ಲಲಿತಾ ಜಗದೀಶ್ ನಾಯ್ಕ್. ನೀವು ಪಾರಾಗಿದ್ದಾಗೆ? ನಾನು ಹೇಗಾದಂತ ನಂಗೆ ಗೊತ್ತಿಲ್ಲ ಸರ್. ದೇವರೇ ನಂಗೆ ಕಾಪಾಡೋದು. ನಾವು ಒಂದು ಸ್ವಲ್ಪ ಈಜುತ್ತಾ ಬಂದೆ, ಕೈ ಮತ್ತು ಕಾಲು ಬಡ್ಕೊಂಡು ಬರ್ತಾಯಿದ್ದೆ. ಹಾಗಾಗಿ ಒಂದು ಹುಡುಗ ಬಂದ ನನ್ನ ಕಾಪಾಡ್ದ. ಅವನು ನನ್ನ ಅಮ್ಮೆಯಲ್ಲಿ ಕೇಳ್ತಾ ಇದ್ದ, ನಂಗೆ ಗೊತ್ತಿಲ್ಲ ತಮ್ಮ ನಿನ್ನ ಅಮ್ಮ. ಕಪ್ಪೆ ಚಿಪ್ಪು ಹೆಕ್ಕಲು ಹೋದ 14 ಮಂದಿಯಲ್ಲಿ ಬದುಕಿ ಬಂದವರು 3 ಮಾತ್ರ. ಅಂದು ಏನ್ ನಡೆಯಿತು ಎಂಬುದನ್ನು ಹೇಳಲು ನಮಗೆ ಸಿಕ್ಕಿದ್ದು 2. ಜೀವ ಉಳಿಸಿಕೊಂಡ ಈ ಲಲಿತಾ ಜಗದೀಶ್ ನಾಯಕ್, ಮತ್ತೊಬ್ರು ಈ ಲಲಿತಾರ ಜೀವ ಉಳಿಸಿದ ಜೀವನ್ ನಾಯಕ್. BA ಓದುತ್ತಿರುವ ಜೀವನ್ ನಾಯಕ್ ಅಂದು ತನ್ನ ತಾಯಿಯನ್ನ ಮನೆಗೆ ಕರೆತರಲೆಂದು ಘಟನಾ ಸ್ಥಳಕ್ಕೆ ಹೋಗಿದ್ರು. ಇವರ ತಾಯಿ ಜ್ಯೋತಿ ನಾಯಕ್ ಕೂಡ ಕಪ್ಪೆ ಚಿಪ್ಪು ಹೆಕ್ಕಲು ಹೋದ ಆ 14 ಮಂದಿಯ ತಂಡದಲ್ಲಿ ಇದ್ರು. ಅಂದ್ರೆ ನೀವು ಕಪ್ಪೆ ಚಿಪ್ಪು ಹೆಕ್ಕಲಿಕ್ಕೆ ಹೋಗಿದ್ರಲ್ಲ, ನೀವು ನಿಮ್ಮ ಅಮ್ಮನನ್ನ ಕರ್ಕೊಂಡು ಬರ್ಲಿಕ್ಕೆ ಹೋದದ್ದು. ಸೊ ಆ ಟೈಮ್ನ ಆಗಲೇ ನೀರು ಬಂದಿತ್ತು. ಸೊ ನೀವು ನಿಮ್ಮ ಪ್ರಯತ್ನ ಮಾಡಿದ್ದೀರಿ, ಉಳಿಸುವ ಪ್ರಯತ್ನ ಮಾಡಿದ್ದೀರಿ. ಸೇವ್ ಮಾಡಿದ್ದೀನಿ ನಾನು ನೋಡಿಬಿಟ್ಟು ಒಬ್ಬರನ್ನ ಎತ್ಕೊಂಡು ಬಂದಿದ್ದೆ. ನಾನು ಇದ್ಕೊಂಡು ನಾನು ಮೇಲ್ಗಡೆ ಕೂತ್ಕೊಂಡಿದ್ದೆ. ಅವರು ಕೂಗಿದ್ಕೊಂಡು ನಾನು ಮೇಲ್ಗಡೆಯಿಂದ ಕೆಳಗೆ ಹಾರಿ ಒಬ್ಬರು ಲೇಡೀಸ್ನ ನಾನು ಎತ್ಕೊಂಡು ಬಂದಿದ್ದೆ. ಮತ್ತು ಉಳಿದವರು ಮಾಡ್ಲಿಕ್ಕೆ ಆಗಲಿಲ್ಲ. ಕರೀಲಿಕ್ಕಂತ ಹೋಗಿದ್ದಾಗಿತ್ತು. ಅದಾದಮೇಲೆ ಅಲ್ಲಿ ನೀರು ಜಾಸ್ತಿ ಆಗ್ತದೆ, ಇವರು ಕೂಗ್ಲಿಕ್ಕೆ ಕಂಡ್ರು ಹೊಳೆಯಲ್ಲಿ. ಆವಾಗ ನಮ್ಮ ಮೇಲಿಂದ ಕೆಳಗೆ ಹಾರಿ ಒಬ್ಬರನ್ನ ಸೇವ್ ಮಾಡಿದೆ. ಶಿರಾಲಿಯ ಆ ದುರ್ಘಟನೆಯ ವಿಡಿಯೋ ಈಗಾಗಲೇ ನಿಮ್ಮ ಮೊಬೈಲ್ನಲ್ಲಿ ತಲುಪಿರಬಹುದು. ಇದು ಮುಳುಗುತ್ತಿರುವ ದೃಶ್ಯ ಎಂದು ಎಲ್ಲೆಡೆ ವೈರಲ್ ಆಗ್ತಿದೆ. ಆದರೆ ಸತ್ಯ ಅದಲ್ಲ. ಅಲ್ಲಿ ಒಬ್ಬ ವ್ಯಕ್ತಿ ಮಹಿಳೆಯನ್ನ ರಕ್ಷಿಸುತ್ತಿರುವ ದೃಶ್ಯ ಅದು. ನೀರು ಏರುಗತಿಯಲ್ಲಿರುವಾಗಲೂ ಪ್ರಾಣದ ಹಂಗು ತೊರೆದು ನದಿಗೆ ಧುಮುಕಿದ ಜೀವನ್ ತನ್ನ ತಾಯಿಯ ಹುಡುಕಾಟದಲ್ಲಿದ್ದ. ಆದರೆ ಅವರಿಗೆ ಸಿಕ್ಕಿದ್ದು ಲಲಿತಾ. ನೀವು ಅಲ್ಲಿ ಕಂಡ ಹಾಗೆ ದೃಶ್ಯ ಅಂದ್ರೆ ಎಷ್ಟು ಎಲ್ಲರೂ ಒಂದೇ ಕಡೆ ಇದ್ರು ಅಥವಾ ಬೇರೆ ಬೇರೆ ಕಡೆ ಇದ್ರ? ಅಲ್ಲ, ಒಂದೇ ಕಡೆ ವಿಡಿಯೋ ಎಲ್ಲ ಉಂಟದು. ಈಗ ನಮಗೆ ಒಂದು ವಿಡಿಯೋದಲ್ಲಿ ಒಬ್ಬರು ಮಾತ್ರ ಕಾಣ್ತಾ ಇದ್ದಾರೆ, ಇಲ್ಲ. ನನ್ನ ಹತ್ರ ಬಂದಿರೋ ವಿಡಿಯೋಲ್ಲಿ 4 ಜನ ಕಾಣಿಸ್ತಿದ್ದಾರೆ. ನಾನು ಹೋಗಿರೋದು ವಿಡಿಯೋ ಉಂಟು. ನಾನು ಮೇಲ್ಗಡೆ ಕೂತ್ಕೊಂಡಿದ್ದೆ. ಅವ್ರು ಕೂಗಿದಾಗ ನಾನು ಕೆಳಗಡೆ ಹಾರಿದ್ದೆ. ನಾನು ಅಲ್ಲಿ ಅವರೊಬ್ಬರು ನನ್ನ ಕೈಯ ಸಮೀಪದಲ್ಲಿ ಸಿಕ್ಕಿದ್ರು. ಉಳಿದವ್ರಂದ್ರೆ ಆ ಟೈಮಲ್ಲಿ ಕೊಚ್ಕೊಂಡು ಹೋಗ್ಲಿಕ್ಕೆ ಕಾಣ್ರು ಈ ಥರ. ಅಂದ್ರೆ ನೀವು ಮತ್ತೊಮ್ಮೆ ಹಾರಿತು ಯಾರೋ ಹಿಡಿಯೋ ಪ್ರಯತ್ನ ಟೈಮಲ್ಲಿ 4 ಜನ ಮಧ್ಯೆ ಹೋಗಾಗಿತ್ತು. ಅದಾದಮೇಲೆ ದೋಣಿಯವ್ರು ಬಂದುಬಿಟ್ಟು ಒಬ್ಬರನ್ನ ಸೇವ್ ಮಾಡಿದರು. ಅದಾದಮೇಲೆ ಮತ್ತೆ ಅದೇ ದೋಣಿಯಲ್ಲಿ 2 ಜನ ಬಾಡಿ ತಗೊಂಡು, ನಮ್ಮ ಅಮ್ಮಂದು ಇನ್ನೊಬ್ರದ್ದು ಒಂದು. ಆವಾಗ ನಾವು ಅಮ್ಮನ ಬಾಡಿ ತಗೊಂಡು ಡೈರೆಕ್ಟ್ RNS ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅಲ್ಲಿ ಏನು ಮಾಡಲಿಕ್ಕೆ ಆಗಿಲ್ಲ. ತನ್ನನ್ನು ರಕ್ಷಿಸಿದವರು ಯಾರು ಎಂದು ಲಲಿತಾರವರಿಗೂ ಗೊತ್ತಿರಲಿಲ್ಲ. ತಾನು ಯಾರನ್ನ ಎತ್ತಿಕೊಂಡು ಬಂದೆ ಎಂದು ಜೀವನ್ಗೂ ಗೊತ್ತಿರಲಿಲ್ಲ. ಈ ಸತ್ಯ ನಮಗೆ ತಿಳಿಯುವಂತಾಗಿದ್ದು ಭಟ್ಕಳದ ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಹ್ಯೂಮನಿಟೇರಿಯನ್ ರಿಲೀಫ್ ಸೊಸೈಟಿ ಸತ್ಕಾರ್ಯದಿಂದ. ಈ ತಂಡದ ಸದಸ್ಯರು ಮೃತರ ಮತ್ತು ಗಾಯಾಳುಗಳ ಕುಟುಂಬದವರಿಗೆ ಸಾಂತ್ವನ ಹೇಳಲು ಅವರ ಮನೆಗಳಿಗೆ ಹೋಗಿದ್ರು. ಅವರಿಗೆ ದವಸ ಧಾನ್ಯಗಳ ಕಿಟ್ ಮತ್ತು ಒಂದಷ್ಟು ಧನಸಹಾಯವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಮಾತನಾಡುವಾಗ ಈ ರಕ್ಷಣಾ ಕಾರ್ಯದ ವಿಷಯ ಬೆಳಕಿಗೆ ಬಂತು. ಅಮ್ಮನನ್ನ ಹುಡುಕಿಕೊಂಡು ಬಂದ ಜೀವನ್ ಇನ್ನೊಬ್ಬರ ಅಮ್ಮನಿಗೆ ಜೀವದಾನ ನೀಡಿದ್ದಾರೆ. ಬದುಕಿ ಬಂದ ಲಲಿತಾ ಕೂಡ ಸಮಾಧಾನದಲ್ಲಿರುವಂತಿಲ್ಲ. ಯಾಕೆಂದ್ರೆ ಇವರದೇ ಕುಟುಂಬದ 8 ಮಂದಿ ಇದೇ ಘಟನೆಯಲ್ಲಿ ಜಲಸಮಾಧಿಯಾಗಿದ್ದಾರೆ. ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ಸರ್. ನಮ್ಮ ಕುಟುಂಬ ಅಷ್ಟು ಜನ, ನಾವು 13 ಜನ ಇದ್ವಿ. 13 ಜನ 3 ಜನ ಸೇಫ್ ಆಗಿ ಬಂದಿದ್ವಿ. ಒಬ್ಬ ಹುಡುಗ ಮಾತ್ರ ಬಂದಿದ್ದ. ಇಲ್ಲ, ಯಾರು ಇಲ್ಲ. ಅವ್ರು ನಮ್ಮ ಹತ್ರ ಹೇಳ್ತಾ ಇದ್ರಂತೆ, ಅಲ್ಲೇ ಇರಿ ಅಂತೆ. ನಮಗೆ ಗೊತ್ತಾಗ್ಲಿಲ್ಲ ಸರ್, ಗೊತ್ತಾಗ್ಲಿಲ್ಲ ನಮ್ಗೆ. ಅಲ್ಲೇ ಇರಿ ಅಂತ ಹೇಳಿದ್ರಂತೆ ದೋಣಿಯವರೆಲ್ಲ. ನಮಗೆ ಗೊತ್ತಾಗ್ಲಿಲ್ಲ. ನಾವು ನೀರಲ್ಲಿ ಒದ್ದಾಡೋದಷ್ಟೇ ನಾವು ಇದು ಮಾಡ್ತಿದ್ರು, ಕೂಗ್ತಾ ಇದ್ರು. ಆಗ್ಬೋದಿತ್ತು ಅಂತ ಹೇಳಿದ್ರು. ಅಲ್ಲಿ ಹೈಟ್ ಇತ್ತು, ನಮಗೆ ಗೊತ್ತಾಗ್ಲಿಲ್ಲ ಸರ್. ನಾವೆಲ್ಲ ಫಸ್ಟ್ ಹೋದದ್ದು ಹೊಳೆಗೆ. ಅವರೆಲ್ಲ ಮೊದಲೆಲ್ಲ ಹೋಗ್ತಾ ಇದ್ರು. ಆದರೆ ಅವ್ರು ಆ ಥರ ಇದು ಮಾಡ್ಕೊಳ್ಳಿಲ್ಲ. ಅವ್ರು ನೀರು ಬಂತ ಅನ್ನೋ ಲೆಕ್ಕದಾಗೆ ಇಲ್ಲ ಅವರು. ಅದು ಮೋಡಾಗಿತ್ತು, ಮತ್ತೆ ಗೊತ್ತಾಗ್ಲಿಲ್ಲ ನಮ್ಗೆ. 13 ಜನ ನಮ್ಮ ಕುಟುಂಬದವ್ರೆ. ನಾವು ನೀರಿಗೆ ಇಳಿದ 11 ಗಂಟೆ ಅಷ್ಟೊತ್ತಿಗೆ. 1 ತಾಸದಲ್ಲಿ ನೀರು ಬಂದ್ಬಿಡ್ತು. 1 ತಾಸು ಹೆಕ್ಕಿದ್ದ ನಾವು ಕಪ್ಪೆ ಚಿಪ್ಪನ ಹೆಕ್ಕಿ. ನಮಗೆ ಗೊತ್ತಾಗ್ಲಿಲ್ಲ, 2 ಆ ಕಡೆದು ಈ ಕಡೆದು ನೀರು ಜಾಯಿಂಟ್ ಆಗಿಬಿಡ್ತು ಒಂದ್ಸತಿಗೆ. ಇಲ್ಲ, ನಾವಂದ್ರೆ ಹೆಕ್ಕುದ್ರಾಗೆ ಇದು ಮಾಡ್ರಿ. ನಾವು ತಲೆ ಎತ್ತು ನೋಡಲೇ ಇಲ್ಲ ನೀರು ಬರೋದನ್ನು. ನಮ್ಮದು ಚೀಲ ಯಾವಾಗ ಒದ್ದೆ ಆಯಿತು, ನಾವು ಮೇಲ್ಗಡೆ ಇಟ್ಟು ಚೀಲ ಯಾವಾಗ ಒದ್ದೆ ಆಯಿತು ಆವಾಗ ನೋಡಿದ್ರೆ ನೀರು ಫುಲ್ ಆಚೆ 2 ನೀರು ಜಾಯಿಂಟ್ ಆಯಿತು, ಒಂದಾಗ್ಬಿಡ್ತು. ಒಟ್ಟಿಗೆ ಇದ್ರು ನಾವು ಗಂಡ ಹೆಂಡತಿ. ಅವ್ರು 2 ಜನ ಮುಂದೆ ಬಂದಿದ್ರು, ಲಕ್ಷ್ಮಿ ಮತ್ತು ಮಾದೇವ. ಅವ್ರು 2 ಜನ ಗಂಡ ಹೆಂಡತಿ ಮುಂದೆ ಬಂದಿದ್ರು. ಅವ್ರಿಗೂ ಇಷ್ಟಿಷ್ಟಿಗೆ ನೀರು ಬಂತು. ಆಮೇಲೆ ನಮ್ಮನ್ನು ಕರೆಯೋಕೆ ಹಾಕೊಂಡ್ರು, ಬನ್ನಿ ನೀವು ಅಂದು. ನಾವೆಲ್ಲ ಒಟ್ಟಿಗೆ ಕೈ ಹಿಡ್ಕೊ ಬಂದಿದ್ರು. ಒಂದು ನಿಮಿಷಕ್ಕೆ ಎಲ್ಲರೂ ನೀರು ಕುಡಿದು ಬಿಟ್ರು. ಅದರಲ್ಲಿ ಒಬ್ಬರು ನಮ್ಮ ಅತ್ತೆ ಅಂತೂ 1 ನಿಮಿಷ ನನ್ನ ಎದುರಿಗೆ ತೇಲ್ತಾ ಇದ್ರು.
ನಮ್ಗೆ ಏನು ಮಾಡ್ಲಿಕ್ಕೆ ಹೋಗ್ದಿಲ್ಲ, ಎಲ್ಲ ಕೈ 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 ಹಿಡ್ಕೊಂಡಿದ್ರು.